ಧನುರಾಶಿ ಯಾವುದೇ ಕೆಲಸ ಇರಲಿ, ಇದು ಅಲ್ಪ ಸ್ವಲ್ಪ ಸಣ್ಣದು ಅನ್ನುವಂತಹ ಭಾವನೆಯನ್ನು ದೂರ ಮಾಡಿ ತುಂಬ ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡಿ ಅದರ ಪರಿಪೂರ್ಣವಾದಂತಹ ಫಲ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನು ತಾತ್ಸಾರ ಮಾಡಬಾರ್ದು. ಆ ಕೆಲಸದ ಬಗ್ಗೆ ಪರಿಪೂರ್ಣವಾದಂತಹ ಗೌರವ ನಂಬಿಕೆ ಇಟ್ಟುಕೊಂಡು ಮಾಡಬೇಕಾದಂಥದ್ದು. ಪ್ರೇಮಿಗಳಿಗೆ ತುಂಬ ಅಪಾಯಕಾರಿಯಾದಂತಹ ದಿವಸ, ತುಂಬ ತೊಂದರೆಯನ್ನು ಅನುಭವಿಸಬೇಕಾದಂತಹ ದಿವಸ. ನೀವು ಯೋಚನೆ ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ ಪೂರ್ಣವಾಗ್ತಕ್ಕಂತಹ ಸೂಚನೆಗಳಿದೆ. ಮುರಿದು ಬಿದ್ದಂತಹ ಸಂಬಂಧಗಳನ್ನು ಸರಿಪಡಿಸ್ತಕ್ಕಂತಹ ಯೋಗವೂ ಕೂಡ, ಆ ಒಂದು ಶಕ್ತಿ ಸಾಮರ್ಥ್ಯವೂ ಕೂಡ ಈ ದಿವಸ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು. ಕೆಲಸದ ನಿಮಿತ್ತ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ದೂರಿಗೋ ವಿದೇಶಕ್ಕೋ ಪ್ರಯಾಣವನ್ನು ಮಾಡಬೇಕು ಅನ್ನುವಂಥವರಿಗೆ ನಿಮ್ಮ ಪ್ರಯತ್ನ ಈ ದಿವಸ ಯಶಸ್ಸನ್ನು ಕೊಡ್ತಕ್ಕಂಥದ್ದಾಗತ್ತೆ. ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನೀವು ಮಾಡಿಕೊಳ್ಬಹುದಾದಂತಹ ಅದ್ಭುತವಾದಂತಹ ದಿವಸ. ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಪ್ರಭಾವಿ ವ್ಯಕ್ತಿಗಳ ಭೇಟಿ, ಪರಿಚಯ, ಅವರ ಒಡನಾಟ ನಿಮಗೆ ಒಂದಷ್ಟು ಸಂತೋಷವನ್ನು ಉಂಟು ಮಾಡುತ್ತೆ. ಇಂತಹ ದೊಡ್ಡ ವ್ಯಕ್ತಿಗಳನ್ನು, ಸಾಧಕರನ್ನು ನಾನು ಪರಿಚಯ ಮಾಡಿಕೊಂಡೆ, ಅವರ ಜೊತೆಯಲ್ಲಿ ಮಾತಾಡಿದೆ ಅನ್ನುವಂಥದ್ದು ಹೆಮ್ಮೆಯಾಗಿ ನಿಮಗೆ ಪರಿಣಮಿಸುವಂಥದ್ದು. ನಿಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಮಾಡಬೇಕಾದಂಥದ್ದು. ಉದ್ಯೋಗಿಗಳಿಗೆ ವ್ಯಾವಹಾರಿಕವಾಗಿ ಲಾಭ ಇರತಕ್ಕಂಥದ್ದು, ಆದರೆ ಪ್ರಾಮಾಣಿಕವಾಗಿರಬೇಕು. ಎಲ್ಲಿ ಅಪ್ರಾಮಾಣಿಕತೆಯಿಂದ ನೀವು ವರ್ತಿಸ್ತೀರಿ ಅದೆಲ್ಲವೂ ಕೂಡ ನಿಮಗೆ ಹಿಂತಿರುಗುವಂಥದ್ದಾಗತ್ತೆ. ಆರ್ಥಿಕವಾಗಿ ಅನುಕೂಲವಾಗತಕ್ಕಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ನಿರೀಕ್ಷೆ ಏನಿದೆ ಅದನ್ನು ಮೀರಿ ಬೆಳೆಯೋದಕ್ಕೆ ಅವಕಾಶ ಈ ದಿವಸ ಆಗುತ್ತೆ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅಗತ್ಯತೆಯನ್ನು ಪೂರೈಸುವಂತಹ ದಿವಸ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆ ವಯಸ್ಸಿಗೆ ಅನುಗುಣವಾದಂತಹ ಯಾವ್ಯಾವ ಆಸೆ ಆಕಾಂಕ್ಷೆಗಳಿದೆ ಅಥವಾ ಮಕ್ಕಳ ನಿರೀಕ್ಷೆ ಏನಿದೆ ಅದೆಲ್ಲವನ್ನೂ ಕೂಡ ನೀವು ಸರಿದೂಗಿಸ್ತೀರಿ ಅಂತಕ್ಕಂಥದ್ದು. ಸ್ನೇಹಿತರ ಭೇಟಿ, ಮೋಜು ಮಸ್ತಿ ಇತ್ಯಾದಿ ಹಣ ಖರ್ಚನ್ನು ಮಾಡ್ತಕ್ಕಂತಹ ಒಂದು ಅವಕಾಶವೂ ಕೂಡ ಈ ದಿವಸ ನಿಮಗೆ ಒದಗಿ ಬರುತ್ತೆ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಸದುಪಯೋಗ ಆಗಬೇಕು, ಒಳ್ಳೆಯದಕ್ಕೆ ಆ ಸಮಯವನ್ನು ಬಳಸ್ಕೊಳ್ಬೇಕು ಅನ್ನುವಂಥದ್ದು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಮನಸ್ಸು ಹತೋಟಿಯಲ್ಲಿರಬೇಕು. ಯಾವಾಗ ಚಂಚಲವಾದಂತಹ ಮನಸ್ಸನ್ನು ನಾವು ನಮ್ಮ ನಿಗ್ರಹದಕ್ಕೆ ತೆಗೆದುಕೊಳ್ಳೋದಿಲ್ವೋ ಆಗ ಹಲವಾರು ಅನರ್ಥಗಳು ಸಂಭವಿಸೋದಕ್ಕೆ ಅವಕಾಶಗಳಾಗತ್ತೆ. ಕೆಲಸದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತೆ, ಅದನ್ನು ಆದಷ್ಟು ಸರಿದೂಗಿಸ್ಕೊಂಡು ಸರಿಪಡಿಸ್ಕೊಂಡು ಮುಂದುವರಿಬೇಕಾದಂಥದ್ದು ಮುಖ್ಯವಾಗ್ತಕ್ಕಂಥದ್ದು. ನಿಮ್ಮ ಇಚ್ಛೆಯಂತೆ ನೀವು ಕೆಲಸವನ್ನು ಮಾಡಿ ಯಶಸ್ಸನ್ನು ಹೊಂದಬಹುದು. ಅದರಲ್ಲಿ ನಿಮಗೆ ಅವಕಾಶಗಳು ಹೆಚ್ಚಾಗಿರುವಂಥದ್ದು. ಅಸಂಬದ್ಧವಾದಂತಹ ಚಟುವಟಿಕೆಗಳ ಕಡೆಗೆ ಗಮನ ಹೋಗುತ್ತೆ, ಆದರೆ ಮನೋನಿಗ್ರಹದಿಂದ ಅದನ್ನು ತಪ್ಪಿಸಬಹುದು ಅನ್ನುವಂಥದ್ದು. ಹಳೆಯ ವಾಹನದಲ್ಲಿ ಪ್ರಯಾಣವನ್ನು ಮಾಡುವಾಗ ತುಂಬ ಎಚ್ಚರಿಕೆ. ವಾಹನಕ್ಕೆ ತೊಂದರೆ ಆಗ್ಬೋದು ಅಥವಾ ಪ್ರಯಾಣ ಮಾಡ್ತಾ ಇರ್ತಕ್ಕಂತಹ ನಿಮಗೂ ತೊಂದರೆ ಆಗುವ ಸೂಚನೆಗಳಿದೆ. ಮನಸ್ಸನ್ನು ತುಂಬ ಹದ್ದುಬಸ್ತಿನಲ್ಲಿ, ನಿಯಂತ್ರಣದಲ್ಲಿ ಇಟ್ಟುಕೊಂಡು ಎಲ್ಲ ಕೆಲಸಕ್ಕೂ ಮುಂದಾಗಬೇಕು ಅನ್ನುವಂಥದ್ದು. ಈ ದಿವಸ ತುಂಬ ಒಳ್ಳೆಯ ದಿವಸ ಅಂತ ಹೇಳಿ ಮನಸ್ಸಿನಲ್ಲಿ ಭಾವನೆ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗಿ. ಆಗ ಒಂದಷ್ಟು ಧೈರ್ಯ, ಸಮಾಧಾನ, ಕೆಲಸದಲ್ಲಿ ಏನಾದರೂ ಒಂದಷ್ಟು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಉತ್ಸಾಹ ಇಮ್ಮಡಿಯಾಗ್ತಕ್ಕಂಥದ್ದು. ಹಣ ಗಳಿಸಬೇಕು ಅನ್ನುವಂತಹ ಖುಷಿಯಲ್ಲಿ, ಭರದಲ್ಲಿ, ಅನಿವಾರ್ಯತೆಯಲ್ಲಿ, ಅಗತ್ಯತೆಯಲ್ಲಿ ವಾಮಮಾರ್ಗವನ್ನು ಹಿಡಿಬಾರ್ದು, ತಪ್ಪು ದಾರಿಗೆ ಹೋಗಬಾರ್ದು ಅಂತಕ್ಕಂಥದ್ದು. ಸುಬ್ರಹ್ಮಣ್ಯೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆಕಸ್ಮಿಕವಾಗಿ ನಿಮ್ಮ ವಾಹನಕ್ಕೆ ಹಾನಿಯಾಗಬಹುದು, ತೊಂದರೆ ಆಗಬಹುದು, ಅಥವಾ ನೀವು ಪ್ರಯಾಣ ಮಾಡುವಂತಹ ವಾಹನಕ್ಕೆ ತೊಂದರೆ ಆಗಬಹುದು. ಇದರಿಂದ ನಿಮಗೆ ವೈಯಕ್ತಿಕವಾಗಿ ಜೊತೆಗೆ ಅದರಲ್ಲೂ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತೀರಿ. ಸ್ನೇಹಿತರ ಮನೆಯ ಮಂಗಳ ಕಾರ್ಯದ ವಿಚಾರಕ್ಕೆ ನೀವು ಭಾಗಿಗಳಾಗ್ತೀರಿ. ಅಲ್ಲಿ ಒಂದಷ್ಟು ಮಾತುಕತೆ, ಚರ್ಚೆ ಅನ್ನುವಂಥದ್ದಿರುತ್ತೆ. ನಿಮ್ಮ ಮಾತು ಕೂಡ ಅಲ್ಲಿ ಮುಖ್ಯ ಅಂತ ಹೇಳಿ ಅನಿಸುವಂಥದ್ದು. ಅಂದುಕೊಂಡಂತಹ ಕೆಲಸವನ್ನು ಮೇಲ್ದರ್ಜೆಗೆ ಏರಿಸಿ ನೀವು ಒಂದಷ್ಟು ಆನಂದವನ್ನು ಪಡ್ತೀರಿ. ಅದಕ್ಕೆ ಆದ್ಯತೆಯನ್ನು ನೀಡ್ತಕ್ಕಂತಹ ಕೆಲಸ ನಿಮ್ಮಿಂದ ಆಗುವಂಥದ್ದಾಗುತ್ತೆ. ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ತಕ್ಕಂತಹ ಅಥವಾ ಹೆಚ್ಚಾಗುವಂತಹ ದಿವಸ ಇದು. ಪ್ರತಿಯೊಂದರಲ್ಲೂ ಕೂಡ ನನ್ನದೊಂದು ಸ್ಥಾನ ಇದೆ, ನನ್ನ ಜವಾಬ್ದಾರಿ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದಿದ್ದಾಗ ಆತ್ಮವಿಶ್ವಾಸ
ತನ್ನಿಂದ ತಾನೇ ಹೆಚ್ಚಾಗುವಂಥದ್ದು. ಮುಂದಿನ ಯೋಚನೆಗಳ ಬಗ್ಗೆ ಹೆಚ್ಚಿನ ಫಲ ಅಥವಾ ಹೆಚ್ಚಿನ ನಿರೀಕ್ಷೆ ಇದೆಲ್ಲವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಗುಟ್ಟೇನು ಅಂತ ಹೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ನಿಮ್ಮದಾಗಿರುತ್ತೆ. ಈ ಎಲ್ಲ ದೃಷ್ಟಿಯಿಂದ ನಿಮಗೆ ಬಹಳ ಉತ್ತಮವಾದಂತಹ ಒಂದು ವಾತಾವರಣ ಈ ದಿವಸ ನಿಮಗೆ ಸಿಕ್ಕತ್ತೆ ಅಂತ ಹೇಳಬೇಕು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ 21 ಬಾರಿ ಹೇಳಿಕೊಳ್ಳಿ. ಶುಭವಾಗಿ.